ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾಕಂದರೆ ನಾನು ಮಾಡೋವಂಥ ಪ್ರತಿ ವರಮಹಾಲಕ್ಷ್ಮಿ ಸೀರೀಸು ನಿಮಗೂ ಬೇಗನೆ ತಲುಪುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಾನು ಫಸ್ಟು ಲಕ್ಷ್ಮಿ ಮುಖವಾಡನ ಕ್ಲೀನಾಗಿ ವಿಭೂತಿ ಮತ್ತು ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಈಗ ನಾವು ಈ ಒಡವೆಗಳನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ಯೂಸ್ ಮಾಡ್ತಿರೋವಂಥದ್ದು ಸ್ಟಿಕ್ ಆನ್ ಮಲ್ಟಿಪರ್ಪಸ್ ಅಂತೇಳಿ ಎಲ್ಲ ಬಲೂನ್ಸ್ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ನೀವು ಹೋಗಿ ಕೇಳ್ಬೋದು. ಲೈಕ್ ಈ ಥರ ಇರುತ್ತೆ, ಜಸ್ಟ್ ಹಿಂಗೆ ಓಪನ್ ಮಾಡಿ ನೀವು ಇದೇ ಗಮ್ ಸ್ಟಿಕ್ ಇದನ್ನು ತೊಗೊಂಡು ನೀವು ಕ್ಲೀನಾಗೆ ಪೇಸ್ಟ್ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಿರೋ ಥರ ಆರಾಮಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದೊಂದೇ ನಾನು ಶೋ ಮಾಡ್ತೀನಿ. ಈ ಥರ ಬಂದಿದೆ. ಸೊ ಇದನ್ನು ನಾವು ಒಂದೊಂದಕ್ಕೆ ಈ ಥರ ಮುಂದೆ ಇಲ್ಲಿ ಡಿಸೈನ್ ಇತ್ತು ಅಂತಂದರೆ ಅಲ್ಲಿ ಹಿಂದೆ ನೋಡಿ ಈ ಥರ ಲೈನಿಗೆ ಹಾಕ್ಕೋಬೇಕು. ಸೊ ಈ ಥರ ಇದ್ದಾಗ ಇದಕ್ಕೆ ಹಿಂದೆಗಡೆ ನೋಡಿ ಈ ಥರ ರೌಂಡ್ ಮಾಡಿ ಹಾಕೋಬೇಕು. ಸೊ ಇದೇ ಥರ ಎಲ್ಲದಕ್ಕೂ ಹಾಗೆ ಮಾಡಬೇಕು. ಅದನ್ನು ಸ್ಟಿಕ್ಕನ್ನು ನೋಡಿ ಹೀಗೆ ತಗೊಂಡು ಇದನ್ನು ದೊಡ್ಡ ಲೈನ್ ಹಾಗೆ ಮಾಡ್ಕೊಂಡು ಲೈಕ್ ಈ ಥರ ಅದು ತುಂಬ ಸಣ್ಣಗಿದೆ, ಸೊ ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ಸೊ ಹೀಗೆ ಒಂದೊಂಚೂರೆ ಇದನ್ನು ಈ ಥರ ತೊಗೊಂಡು ಮತ್ತು ಈ ಥರ ಮಾಡಿ ಅದು ನೋಡ್ಬೋದು ತುಂಬಾ ಉದ್ದ ಆಗ್ತಿದೆ. ಈ ಥರ ಮಾಡಿಕೊಂಬಿಟ್ರೆ ಆರಾಮಾಗಿ ನಾವು ಪೇಸ್ಟ್ ಮಾಡ್ಬೋದು ಅದನ್ನು. ಸೊ ಎಲ್ಲದನ್ನು ಇದೇ ಥರ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೇನೆ. ನೋಡಿ ಈ ಥರ ಬೊಟ್ಟಿದೆ ಅಲ್ವಾ, ಇದನ್ನು ಒಂದು ಚೂರು ಈ ಥರ ತೆಗೆದು ಈ ಥರ ರೌಂಡ್ ಮಾಡಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಗಟ್ಟಿಯಾಗಿ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಅದು ಕಾಣಬಾರ್ದು ಗೈಸ್, ಆ ಥರ ಮಾಡ್ಕೋಬೇಕು. ಸೊ ಈ ಥರ ಎಲ್ಲದನ್ನು ರೆಡಿ ಮಾಡ್ಕೊಂಬರ್ತೀನಿ ಫ್ಯೂ ಮಿನಿಟ್ಸ್. ಕರೆಕ್ಟಾಗಿ ಅದು ಫೇಸ್ ಮೇಲೆ ಕೂರ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಏನು ಮಾಡ್ತೀರಾ ಅಂದರೆ ಒಂದು ಟ್ರಿಕ್ಕು ಗೈಸ್, ಈ ಥರ ಇದ್ರೊಳಗಡೆ ಇದನ್ನು ಈ ಥರ ಪೇಸ್ಟ್ ಮಾಡಿ ಅದನ್ನೇ ಈ ಥರ ತೆಗೀರಿ. ಅದೇ ಶೇಪಲ್ಲೇ ನೋಡ್ಬೋದು, ಅದೇ ಶೇಪಲ್ಲೇ ಬಂದಿದೆ. ಸೊ ನೀವು ಆರಾಮಾಗೆ ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಬೋದು. ಅಂಟಿಲ್ಲ ಅಂತಲೂ ಅನಿಸಲ್ಲ, ಏನು ಅನಿಸಲ್ಲ. ಹಿಂಗೆ ಅನಿಸಿ ಅದಕ್ಕೆ ಹಿಂಗೆ ಕಿತ್ಬಿಡ್ರಿ, ಅದು ಪರ್ಫೆಕ್ಟಾಗಿ ಅದು ಸ್ಪೇಸ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಅದು ತೊಗೊಳುತ್ತೆ. ನೋಡಿ ಕರೆಕ್ಟಾಗಿ ತೊಗೊಳುತ್ತೆ. ಸೊ ನನಗೆ ಎಲ್ಲದನ್ನು ಕ್ಲೀನಾಗಿ ಹಿಂದೆಗಡೆ ನೋಡಿ ಕ್ಲೀನಾಗಿ ಎಲ್ಲನೂ ಪೇಸ್ಟ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈಗ ಮುಖವಾಡಕ್ಕೆ ಹಾಕೋಣ ಬನ್ನಿ. ನೋಡ್ಬೋದು ಎಲ್ಲ ಎಷ್ಟು ಕ್ಲೀನಾಗಿ ಎಲ್ಲನೂ ಪೇಸ್ಟ್ ಮಾಡಿದ್ದೀನಿ ಅಂತ ಆಕ್ಸಲರೀಸ್ಗೆ. ಲೆಟ್ಸ್ ಡೂ ದಟ್ ಫೇಸ್ ಡೆಕೋರೇಷನ್ ಗೈಸ್. ಸೊ ನಾನಿಲ್ಲಿ ಅರಿಶಿನ ಕುಂಕುಮ ಇಡೋದಕ್ಕೆ ದೇವಿಗೆ ನಾನಿಲ್ಲಿ ಗಮ್ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಯಾಕಂದರೆ ಗಮ್ ಹಾಕಿ ಅದನ್ನು ಏನು ಅರಿಶಿನ ಕುಂಕುಮ ನಾವು ಹಾಕಿದ್ರೆ ಅದು ನಾವು ಯಾವ ಶೇಪಲ್ಲಿ ಇಟ್ಟರೆ ಆ ಶೇಪಲ್ಲೇ ಇರುತ್ತೆ. ಹಾಕಾದ್ಮೇಲೆ ನಾವು ಒಂಚೂರು ಉಫ್ ಅಂದಿದ ತಕ್ಷಣ ಮಿಕ್ಕಿರೋ ಬೇರೆ ಕಡೆ ಆಗಿರೋದೆಲ್ಲ ಹೊಲ್ಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಸಲ ಈ ಥರ ಫುಲ್ ಕ್ಲಿಯರಾಗೆ ಚೆನ್ನಾಗಿ ಕಾಣಲಿ ಅಂಥೇಳಿ ಫಸ್ಟು ನಾನು ಗೊಮ್ಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಕ್ಲೀನಾಗಿ ರೌಂಡ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ. ಅದಾದಮೇಲೆ ನಾನು ಅರಿಶಿನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಕ್ಲೀನಾಗಿ ಆ ಥರ ಒಂದು ಬೆಳ್ಳಲ್ಲಿ ತೊಗೊಂಡು ಕ್ಲೀನಾಗಿ ನಾವು ಎಲ್ಲೆಲ್ಲೆಲ್ಲ ಗಮ್ ಯೂಸ್ ಮಾಡಿದ್ದೀವಿ ಅಲ್ಲೆಲ್ಲ ಲೈಟಾಗಿ ಈಗ ಆ ಥರ ಹಚ್ಕೊಂಡು ಹೋದರೆ ಬೇರೆ ಕಡೆ ಎಲ್ಲೆಲ್ಲಿ ಬೆಳೆದಿದೆಯೋ ಅದೆಲ್ಲನೂ ಉಫ್ ಅಂದಿದ ತಕ್ಷಣ ಹೊಲ್ಟೋಗ್ಬಿಡುತ್ತೆ. ಸೊ ಆ ಥರ ಮಾಡಿದ್ರೆ ನಮ್ಮ ಮೂರ್ತಿಗೆ ಕ್ಲೀನಾಗೆ ಕಾಣುತ್ತೆ ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಗೈಸ್. ಸೊ ಅದಕ್ಕೋಸ್ಕರ ನಾನು ಗಮ್ ಯೂಸ್ ಮಾಡಿ ಅದನ್ನು ಮಾಡ್ತಾಯಿದ್ದೀನಿ.
ಇದು ಜಾಸ್ತಿ ಲೆಂತ್ ಇತ್ತು ಅಂದರೆ ಲೆನ್ಸಸ್ಸು, ಸೊ ನೀವು ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಾದ್ಮೇಲೆ ಇಷ್ಟು ಬರುತ್ತೆ. ಸೊ ಆರಾಮಾಗಿ ಲಕ್ಷ್ಮಿ ಮೇಲೆ ಈ ಥರ ಇಕ್ಬೋದು. ಸ್ವಲ್ಪ ಯೂಸ್ ಮಾಡಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡಬೇಕು. ಮುಖವಾಡಕ್ಕೆ ಲಿಪ್ಸ್ಟಿಕ್ ಹಾಕಬೇಕು ಅಂತಂದರೆ ಫಸ್ಟು ವಿ ಶೇಪಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ವಿ ಶೇಪ್ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಕೆಳಗಡೆ ಎಲ್ಲನೂ ಕ್ಲೀನಾಗಿ ಹಾಕ್ಕೊಂಡ್ರೆ ಆ್ಯಂಡ್ ಅದು ಮುಗಿತೈತೆ. ಅಷ್ಟು ಕ್ಲೀನಾಗಿ ನಿಧಾನಕ್ಕೆ ಮಾಡ್ಕೋಬೋದು. ಲಾಸ್ಟಲ್ಲೊಂದು ದೃಷ್ಟಿ ಬೊಟ್ಟಿಟ್ಟು ಲಕ್ಷ್ಮಿ ಮೇಕಪ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಇದಕ್ಕೆ ಇನ್ನೂ ಅಟ್ರಾಕ್ಷನ್ ಮಾಡೋದಕ್ಕೆ ಹಿಂದೆಗಡೆ ನಾನು ಜಡೆನ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಹಿಂದೆ ಶೈನಿಂಗ್ ಬರೋ ಅಂತಹ ಒಂದು ಹೆಡ್ ಲೈನ್ ಯೂಸ್ ಮಾಡಿದ್ದೀನಿ. ಇದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ದೇವರು ಹಿಂದೆಗಡೆ ಹಾಕುವಂಥ ಜಡೆಗೆ ಹಾಕುವಂತಹ ಡಿಸೈನ್ದು ಕೊಡಿ ಅಂತಂದರೆ ಅವರು ಕೊಡ್ತಾರೆ. ನೀವು ಆರಾಮಾಗಿ ಅದನ್ನು ಹಾಕ್ಕೊಂಡ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಲಕ್ಸುರಿಯಾಗಿ ಕಾಣುತ್ತೆ ಗೈಸ್. ನೋಡಿದ್ರಲ್ಲ, ಇಷ್ಟೇ ಮುಖವಾಡನ ರೆಡಿ ಮಾಡೋದು. ಇನ್ನೂ ಇದೇ ಥರ ಎಲ್ಲ ವರಮಹಾಲಕ್ಷ್ಮಿ ಸೀರೀಸು, ವರಮಹಾಲಕ್ಷ್ಮಿ ಪ್ರಾಡಕ್ಟ್ಸು ಮತ್ತು ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೂ ತೋರಿಸ್ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಥ ಚೆಂದ ಮುಖವಾಡನ ಇಷ್ಟು ಚೆನ್ನಾಗಿ ರೆಡಿ ಮಾಡಿರೋದನ್ನು ಫುಲ್ ವಿಡಿಯೋ ನಿಮಗೆ ಏನಾರ ಬೇಕಿದ್ರೆ ಜಸ್ಟ್ ನನ್ನ ಬಯೋ ಲಿಂಕ್ಗೆ ಹೋಗಿ, ನನ್ನ ಅಕೌಂಟ್ಗೆ ಹೋಗಿ, ಅದರಲ್ಲಿ ಬಯೋ ಲಿಂಕಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಬೇಗ ಬೇಗ ಚೆಕ್ಔಟ್ ಮಾಡಿ. ಇಂಥ ಬ್ಯೂಟಿಫುಲ್ ಅಂತ ಮೇಕಪ್ನ ನೀವು ನಿಮ್ಮ ಮೂರ್ತಿ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಮ್ಮ ಅವರು. Thank you for watching.